ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 27/6/2026. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನೆನಪಿನಿಂದಲೇ ಆತ್ಮದ ಕೊಳಕನ್ನು ತೆಗಿತಾ ಹೋಗಿ. ಆತ್ಮ ಯಾವಾಗ ಸಂಪೂರ್ಣ ಪಾವನಾಗುವುದು ಆಗ ಮನೆಗೆ ಹೋಗಲು ಸಾಧ್ಯ. ಪ್ರಶ್ನೆ: ಈ ಅಂತಿಮ ಜನ್ಮದಲ್ಲಿ ತಂದೆಯ ಯಾವ ನಿರ್ದೇಶನವನ್ನು ಪಾಲಿಸೋದ್ರಿಂದಲೇ ಮಕ್ಕಳ ಉನ್ನತಿ ಇದೆ? ಉತ್ತರ ಆಗಿದೆ. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಈ ಅಂತಿಮ ಜನ್ಮದಲ್ಲಿ ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಿರಿ. ಬುದ್ಧಿಯನ್ನು ಹೊರಗಡೆ ಅಲೆದಾಡಲು ಬಿಡಬೇಡಿ. ವಿಕಾರಿ ರೂಪಿ ವಿಷವನ್ನು ತೊರೆದು ಅಮೃತವನ್ನು ಸೇವಿಸಿ. ಈ ಅಂತಿಮ ಜನ್ಮದಲ್ಲಿಯೇ ನೀವು 63 ಜನ್ಮಗಳ ಅಭ್ಯಾಸಗಳನ್ನೆಲ್ಲ ಅಳಿಸಿ ಹಾಕ್ಕೋಬೇಕು, ಅಜ್ಞಾನ ಕಾಲದ್ದು. ಅದಕ್ಕೆ ರಾತ್ರಿ ಹಗಲು ಪರಿಶ್ರಮಿಸಿ ದೇಹಿ ಅಭಿಮಾನಿ ಆಗಿರಿ. ಓಂ ಶಾಂತಿ. ಶಾಂತಿಧಾಮ್ ವಿಶ್ರಾಮಪುರಿ ಆಗಿದೆ. ಈ ಜಗತ್ತಿನೊಂದಿಗೆ ಎಲ್ಲರೂ ಸುಸ್ತಾಗಿದ್ದಾರೆ, ಬೇಸರ ಆಗಿದ್ದಾರೆ, ನೊಂದಿದ್ದಾರೆ ಅನ್ಬೋದು. ಬಯಸ್ತಾರೆ ನಾವು ನಮ್ಮ ಸುಖಧಾಮದಲ್ಲಿ ನಡೆಯಬೇಕು. ಈ ಜಗತ್ತು ಚೆನ್ನಾಗನ್ಸಲ್ಲ. ಸ್ವರ್ಗವನ್ನ ನೋಡ್ತಾರೆ, ನರಕದಿಂದ ಮನಸ್ಸು ಹೇಗೆ ತೆಗಿಬೇಕು ಹೇಳ್ತಾರೆ. ಬಾಬಾ ಬೇಗ ಮಾಡು, ಈ ದುಃಖಧಾಮದಿಂದ ಕರ್ಕೊಂಡು ಹೋಗು. ತಂದೆ ಹೇಳ್ತಾರೆ, ಇದು ಕೊಳಕು ಜಗತ್ತು, ಇದರ ಹೆಸರೇ ಡೆವಿಲ್ ವರ್ಲ್ಡ್, ಅರ್ಥಾತ್ ಅಸುರಿ ಜಗತ್ತು, ನರ್ಕ. ಇದು ಯಾವುದೇ ಅಕ್ಷರ ಆಗಿದೆಯೇನು? ಎಲ್ಲಿ ಡೈಟಿ ವರ್ಲ್ಡ್ ಅಂದರೆ ದೇವತಾಯಿ ಜಗತ್ತೆಲ್ಲಿ? ಎಲ್ಲಿ ಡೆವಿಲ್ ವರ್ಲ್ಡ್ ಅಸುರಿ ಜಗತ್ತೆಲ್ಲಿ? ಈ ಡೆವಿಲ್ ವರ್ಲ್ಡ್ ಅಲ್ಲಿ, ಅಸುರಿ ಜಗತ್ತಲ್ಲಿ ಎಲ್ಲರೂ ನೊಂದಿದ್ದಾರೆ, ಸುಸ್ತಾಗಿದ್ದಾರೆ, ಬೇಸರ ಆಗಾರೆ. ಆದರೆ ವಾಪಸ್ ಯಾರು ಹೋಗ್ಲಿಕ್ಕಾಗಲ್ಲ. ತಮೋ ಪ್ರಧಾನದ ಕೊಳಕು ಸೇರ್ಕೊಂಡಿದೆ ಆತ್ಮಕ್ಕೆ. ಈಗ ಆತ್ಮದಿಂದ ಈ ಕೊಳಕು ಹೇಗೆ ತೆಗೆಯೋದು? ಅದಕ್ಕೆ ಪುರುಷಾರ್ಥ ಮಾಡ್ತಿದ್ದಾರೆ. ಯಾರು ಉತ್ತಮ ಪುರುಷಾರ್ಥಿ ಇದ್ದಾರೆ ಅವರ ಸ್ಥಿತಿ ಅಂತಿಮದಲ್ಲಿ ಉತ್ತಮ ಆಗುವುದು. ಇಲ್ಲಿ ಹಳೆಯ ಜಗತ್ತು ವಿನಾಶ ಆಗುವುದು. ಈಗಂತೂ ಇನ್ನು ಕೆಲವೇ ದಿನಗಳು ಉಳ್ಕೊಂಡಿದೆ. ಎಲ್ಲಿ ತನಕ ತಂದೆ ಬಂದು ವಾಪಸ್ ಕರ್ಕೊಂಡು ಹೋಗಲ್ಲ ಅಲ್ಲಿ ತನಕ ಯಾರೂ ವಾಪಸ್ ಹೋಗ್ಲಿಕ್ಕಾಗಲ್ಲ. ಜಗತ್ತಲ್ಲಿ ದುಃಖ ಇದೆ ಅಲ್ವಾ? ಮನೆಯಲ್ಲಿ ಒಂದಲ್ಲ ಒಂದು ದುಃಖ ಇರ್ತದೆ. ನೀವು ಮಕ್ಕಳ ಹೃದಯದಲ್ಲಿದೆ. ಬಾಬಾ ಈಗ ನಮ್ಮನ್ನು ದುಃಖದಿಂದ ಬಿಡಿಸಲು ಬಂದಾರೆ. ಯಾರು ಉತ್ತಮ ನಿಶ್ಚಯ ಬುದ್ಧಿ ಇದ್ದಾರೆ ಅವರು ತಂದೆಯ ನೆನಪು ಎಂದು ಮರೆಯೋದಿಲ್ಲ. ಅವರಿಗೆ ಕರೆಯೋದೇ ಸರ್ವರ ದುಃಖ ಹರ್ತ. ಮಕ್ಕಳೇ ಗುರ್ತಿಸ್ತಾರೆ. ಒಂದು ವೇಳೆ ಎಲ್ಲರೂ ಗುರ್ತಿಸಿದರೆ ಮತ್ತೆ ಇಷ್ಟೆಲ್ಲ ಮನುಷ್ಯರು ಎಲ್ಲಿ ಬಂದು ಕುತ್ಕೊಂತಾರೆ? ಇಲ್ಲಿ ಅಂತೂ ಆ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಡ್ರಾಮಾದಲ್ಲಿ ಯುಕ್ತಿನೂ ಆ ರೀತಿ ರಚಿಸಲ್ಪಟ್ಟಿದೆ. ಹೊರಗಿದ್ದೇ ಪುರುಷಾರ್ಥ ಮಾಡ್ತಾ ಪ್ರಾಲಬ್ಧಿ ಮಾಡ್ಕೊಳ್ಳೋದು. ಯಾರು ಶ್ರೀಮತನುಸಾರ ನಡೀತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ. ಇದಂತೂ ಸರಿ ಇದೆ. ಶಿಕ್ಷೆ ಅನುಭವಿಸಿ ಮತ್ತೆ ಶಾಂತಿಧಾಮ್ ಅಥವಾ ಪಾವನ ಜಗತ್ತಲ್ಲಿ ಬರ್ತಾರೆ. ಆದರೆ ಶ್ರೇಷ್ಠ ಪದವಿ ಪಡೆಯೋದಕ್ಕಂತೂ ಪುರುಷಾರ್ಥ ಮಾಡಬೇಕಲ್ವಾ? ಎರಡನೇದು, ಪಾವನ ಆಗದೆ ಪಾವನ ಜಗತ್ತಲ್ಲಿ ಹೋಗಲು ಸಾಧ್ಯ ಇಲ್ಲ.
ಇಲ್ಲಿ ಯಾರು ಹೇಳ್ತಾರೆ ಇಂಥವರು ಜ್ಯೋತಿಯಲ್ಲಿ ಸಮಾವೇಶ ಆದ್ರು. ಬಾಬಾ ಹೇಳ್ತಾರೆ ಆ ಥರ ಆಗಲು ಸಾಧ್ಯ ಇಲ್ಲ. ಯಾರು ಮೊದಲು ಸೃಷ್ಟಿಯಲ್ಲಿ ಬರ್ತಾರೆ ಶ್ರೀ ಲಕ್ಷ್ಮೀ ನಾರಾಯಣ, ಅವರು ವಾಪಸ್ ಹೋಗ್ಲಿಕ್ಕೆ ಆಗಲ್ಲ, ಪುನರ್ಜನ್ಮದಲ್ಲಿ ಬರ್ತಾ ಹೋಗ್ತಾರೆ. ಅಂದ್ರೆ ಕೊನೆಯಲ್ಲಿ ಅವರೇ ಲಕ್ಷ್ಮೀನಾರಾಯಣ ಆದವರೇ ಪರಂಧಾಮಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ಬೇರೆ ಆತ್ಮಗಳು ಹೇಗೆ ಹೋಗ್ಲಿಕ್ಕಾಗ್ತದೆ? ಈಗ 84 ಜನ್ಮಗಳು ಪೂರ್ಣ ಆಗ್ತಾ ಬಂದಿದೆ. ಈಗ ಹೋಗೋದಕ್ಕೆ ತಪಸ್ಸು ಮಾಡ್ತಿದ್ದಾರೆ ಲಕ್ಷ್ಮೀನಾರಾಯಣ ಆತ್ಮಗಳು ಕೂಡ. ಎಲ್ಲರೂ ಕರಿತಾನೆ ಇರೋದು ಒಬ್ಬ ತಂದೆಯನ್ನು, ಓ ಗಾಡ್ ಫಾದರ್, ಓ ಲಿಬರೇಟರ್ ಅಂದ್ರೆ ಮುಕ್ತಿದಾತ, ಹೇ ಪರಂಪಿತ, ಗಾಡ್ ಫಾದರ್, ದುಃಖಾರ್ಥ, ಸುಖಕರ್ತ ಎಂದು ಕರೀತಾರೆ. ಕೃಷ್ಣ ಇತ್ಯಾದಿ ಬೇರೆ ಯಾರನ್ನಾದರೂ ಕರೀತಾರೇನು? ಕ್ರಿಶ್ಚಿಯನ್ರು, ಮುಸಲ್ಮಾನರು ಎಲ್ಲರೂ ಓ ಗಾಡ್ ಫಾದರ್, ಹೇ ಪರಂಪಿತ ಎಂದು ಕರೀತಾರೆ. ಆತ್ಮ ಕರೆಯೋದು ತನ್ನ ತಂದೆಯನ್ನು, ತಂದೆ ಎಂದು ಹೇಳ್ತಾರೆ ಫಾದರ್. ಆಗ ಅರ್ಥ ಮಾಡ್ಕೋಬೇಕು, ನಾನು ಆತ್ಮ. ಆತ್ಮನು ಯಾವುದೇ ವಸ್ತು ಅಂದ್ರೆ ಅದರ ಅಸ್ತಿತ್ವ ಇದೆ ಅಲ್ವಾ? ಆತ್ಮ ಏನು ದೊಡ್ಡ ವಸ್ತು ಅಲ್ಲ, ಅದಂತೂ ಸೂಕ್ಷ್ಮ ನಕ್ಷತ್ರ ಹಾಗೂ ಅತಿ ಸೂಕ್ಷ್ಮ ಇದೆ. ಹೇಗೆ ಬಾಬಾ ಹಾಗೆ ಆತ್ಮದ ಸ್ವರೂಪ ಇದೆ. ಈಗ ನೀವು ತಂದೆಯ ಮಹಿಮೆ ಮಾಡ್ತೀರಿ. ಅವರು ಸತ್ಯ ಚೈತನ್ಯ ಜ್ಞಾನ ಸಾಗರ ಆನಂದದ ಸಾಗರ ಆಗಿದ್ದಾರೆ. ನಿಮ್ಮ ಆತ್ಮ ಅವರ ಸಮಾನ ಆಗ್ತದೆ. ನಿಮ್ಮ ಆತ್ಮದಲ್ಲಿ ಈಗ ಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬಂದ್ಬಿಟ್ಟಿದೆ. ಬೇರೆ ಯಾವ ಮನುಷ್ಯ ಮಾತ್ರರಲ್ಲೂ ಈ ಜ್ಞಾನ ಇಲ್ಲ. ಎಲ್ಲ ಭಾರತ ಹಾಗೂ ಪೂರ್ಣ ವಿದೇಶ ಲೂಟಿ ಮಾಡಿಕೊಂಡ್ರು, ಬೇರೆ ಯಾರಿಗೂ ಗೊತ್ತಿಲ್ಲ. ಆತ್ಮ 84 ಜನ್ಮಗಳ ಪಾತ್ರ ನಿರ್ವಹಿಸ್ತದೆ. 84 ಲಕ್ಷ ಅಂತೂ ಅಸಾಧ್ಯವಾಗಿದೆ. 84 ಲಕ್ಷ ಜನ್ಮ ಅಂತ ಯಾವುದೇ ವರ್ಣನೆನೂ ಮಾಡೋಕ್ಕಾಗೋದಿಲ್ಲ. ತಂದೆ ಹೇಳ್ತಾರೆ, ನೀವು ನಿಮ್ಮ ಜನ್ಮಗಳನ್ನು ತಿಳ್ಕೊಂಡಿಲ್ಲ, ನಾನು ಹೇಳ್ತೇನೆ. ಇಲ್ಲಿ ಎಲ್ಲರೂ ಕೇಳ್ತಾರೆ, ಕಲ್ಲು ಬುದ್ಧಿ ಅವರು ಜ್ಞಾನ ಅರ್ಥ ಮಾಡ್ಕೊಳಕ್ಕಾಗಲ್ಲ. 84 ಲಕ್ಷ ಜನ್ಮ ಆಯ್ತು ಅಂದ್ರೆ ಅಷ್ಟು ಜನ್ಮ ಇತಿಹಾಸ ಯಾರು ಹೇಳಕ್ಕಾಗಲ್ಲ, ಕೇಳಕ್ಕೂ ಆಗಲ್ಲ. ಹೇಗೆ ಹೇಳಲಿಕ್ಕಾಗ್ತದೆ 84 ಲಕ್ಷ ಜನ್ಮದ ಇತಿಹಾಸ? ಈಗ ನೀವು ತಿಳ್ಕೊಂಡಿರಿ, ನಾವು ಬ್ರಾಹ್ಮಣರು, ನಾವು 84 ಜನ್ಮಗಳನ್ನ ಪಡೆಯೋರು. ಬ್ರಹ್ಮನು 84 ಜನ್ಮಗಳನ್ನ ಪಡೆದಿದ್ದಾರೆ. ವಿಷ್ಣು ಆತ್ಮನು 84 ಜನ್ಮ, ಎರಡು ಒಂದೇ. ಬ್ರಹ್ಮನೇ ವಿಷ್ಣು ಆಗೋದು, ವಿಷ್ಣುವಿನಿಂದ ಪುನಃ ಸಂಗಮ ಯುಗದಲ್ಲಿ ಬ್ರಹ್ಮ ಆಗ್ತಾರೆ. ಲಕ್ಷ್ಮೀನಾರಾಯಣರೇ 84 ಜನ್ಮ ಪಡೆದು ನಂತರ ಬ್ರಹ್ಮ ಸರಸ್ವತಿ ಆಗ್ತಾರೆ. ಇಲ್ಲಿ ಅರ್ಥ ಮಾಡಿಕೊಳ್ಳೋ ಮಾತು ತಂದೆ ಹೇಳ್ತಾರೆ, ಪ್ರತಿ 5000 ವರ್ಷಗಳ ನಂತರ ಬಂದು ತಿಳಿಸ್ಕೊಡ್ತೇನೆ. 5000 ವರ್ಷಗಳ ಚಕ್ರ ಇದೆ. ಈಗ ನೀವು ವರ್ಣಗಳ ರಹಸ್ಯ ನಿಮ್ಗಿಲ್ಲಿ ಹೇಳ್ತಾ ಇದ್ದೇನೆ. ನಾವೇ ಹಂಸೋ ಅನ್ನೋದರ ಅರ್ಥವನ್ನು ಹೇಳ್ತಾರೆ. ನಾವು ಆತ್ಮ ಸೋ ದೇವತಾ ಆಗ್ತೇವೆ, ಮತ್ತೆ ನಾವೇ ಕ್ಷತ್ರಿಯ. ನಾವೇ ಹಂಸೋ ಅಂದ್ರೆ ನಾವೇ ಪುನಃ ವೈಶ್ಯ ಶೂದ್ರ ಆಗ್ತೇವೆ. ಇಷ್ಟಿಷ್ಟು ಜನ್ಮ ಪಡಿತೇವೆ, ನಂತರ ನಾವೇ ಬ್ರಾಹ್ಮಣ ಆಗ್ತೇವೆ. ಬ್ರಾಹ್ಮಣರದಿದೊಂದೇ ಜನ್ಮ. ಇಲ್ಲಿರೋದೇ ನಿಮ್ಮ ವಜ್ರ ಸಮಾನ ಜನ್ಮ. ತಂದೆ ಹೇಳ್ತಾರೆ, ಇಲ್ಲಿ ನಿಮ್ಮ ಉತ್ತಮ ಶರೀರ, ಇದರಿಂದ ನೀವು ಸ್ವರ್ಗದ ಆಸ್ತಿ ಪಡೀಬಹುದು. ಅದಕ್ಕೀಗ ಬೇರೆ ಎಲ್ಲಿಯೂ ಕೂಡ ಅನೇಕ ವಿಧದಲ್ಲಿ ಅಲೆದಾಡಬೇಡಿ. ಜ್ಞಾನ ಅಮೃತ ಸೇವಿಸಿ. ಅರ್ಥವಾಗ್ತದಲ್ವಾ? ಹೌದು, 84 ಜನ್ಮಗಳನ್ನು ಪಡಿತೇವೆ. ನೀವು ಮೊದಲು ಸತ್ಯುಗದಲ್ಲಿ ಸತೋ ಪ್ರಧಾನರಿದ್ರಿ, ನಂತರ ಸತೋ ಆದ್ರಿ, ನಂತರ ಬೆಳ್ಳಿದು ಕಲಬರಿಕೆ ಆಯಿತು. ಸಂಪೂರ್ಣ ಲೆಕ್ಕವನ್ನ ಹೇಳ್ತಾ ಇದ್ದೇನೆ ಅಂತಾರೆ ಬಾಬಾ. 84 ಜನ್ಮದ ವರ್ಣಗಳ ಕತೆ. ಈಗ ಗೌರ್ಮೆಂಟ್ ಹೇಳ್ತದೆ, ಬಂಗಾರದಲ್ಲಿ
ಕಲ್ತಿ ಕಲಬೆರಕೆ ಮಾಡಿ 14 ಕ್ಯಾರೆಟ್ ಬಂಗಾರ ಧರಿಸಿ ಬಂಗಾರದಲ್ಲಿ ಕಲಬೆರಕೆ ಮಾಡೋದು ಇದು ಭಾರತವಾಸಿ ಅಪಶಕುನ ಅಂತ ತಿಳ್ಕೊಂತಾರೆ. ಮದುವೆ ಮಾಡಿಸ್ತಾರೆ ಅಂದ್ರೆ ಏಕದಮ್ ಚೊಕ್ಕ ಚಿನ್ನವನ್ನ ಧರಿಸ್ಕೊಳ್ತಾರೆ. ಆ ಕಾಲದಲ್ಲಿ ಹಾಗೆ ನಂಬಿಕೆ ಇತ್ತು. ಬಾಬಾ ಹೇಳ್ತಾರೆ ಕಲಬೆರಕೆ ಬಂಗಾರ ಅಂದ್ರೆ ಅಪಶಕುನ ಅಂತ. ಶುದ್ಧ ಬಂಗಾರದ ಆಭರಣ ಧರಿಸ್ಕೋಬೇಕು ಮದುವೆಗಳಲ್ಲಿ ಅಂತ ನಂಬ್ತಿದ್ರು. ಬಂಗಾರದ ಮೇಲೆ ಭಾರತೀಯರಿಗೆ ಬಹಳ ಪ್ರೀತಿ ಇದೆ. ಯಾಕೆ? ಭಾರತದ ಮಾತು ಕೇಳಲೇಬೇಡಿ. ಸತ್ಯುಗದಲ್ಲಿ ಬಂಗಾರದ ಮಹಲಲ್ಲಿದ್ರೆ ಬಂಗಾರದ ಇಟ್ಟಂಗಿ ಇತ್ತು. ಹೇಗೆ ಇಲ್ಲಿ ಇಟ್ಟಂಗಿ ಅನೇಕ ಇದ್ದಾವೆ. ಇಲ್ಲಿ ಬಂಗಾರ ಬೆಳ್ಳಿ ಬಹಳ ಹೇರಳವಾಗಿ ಇರ್ತದೆ. ಸ್ವರ್ಗದಲ್ಲಿ ಮಾಯೆ ಎಷ್ಟು ಇಲ್ಲಿ ಆಡಂಬರ ಆಕರ್ಷಣೆ ತನ್ನ ಆಟ ತೋರಿಸ್ತದೆ. ಅದು ಬಂಗಾರದ ಇಟ್ಟಂಗಿ. ಅಲ್ಲಿ ಬಂಗಾರದ ಇಟ್ಟಂಗಿ ಯಾರು ನೋಡರೆ? ಇಲ್ಲಿ ಕೃಷ್ಣನ ಆತ್ಮ ಈಗಿರೋ ಬ್ರಹ್ಮ ಬಾಬಾ ಇವರು ಬಂಗಾರದ ಇಟ್ಟಂಗಿ ನೋಡಿದ್ದಾರೆ. ಅಂದ್ರೆ ಕೆಲವರು ಸಂದೇಶಿನೂ ಸ್ವರ್ಗದ ಸಾಕ್ಷಾತ್ಕಾರ ಆಗ್ತಿತ್ತು. ಬಾಬನ ಎದುರಲ್ಲಿ ಇದ್ದಾರೆ ಕುಳಿತಿದ್ರು ಆ ಮಕ್ಕಳು. ಅದಕ್ಕೆ ಬಾಬಾ ಹೇಳ್ತಾರೆ ಇವರು ಈ ಸಾಕ್ಷಾತ್ಕಾರದಲ್ಲಿ ಸ್ವರ್ಗದ ಬಂಗಾರ ಇಟ್ಟಂಗಿ ನೋಡಿದ್ದಾರೆ. ಸಂಕಲ್ಪ ಬಂತಂತೆ ತಕೊಂಡು ಹೋಗೋದು. ಕೆಳಗೆ ಬಂದು ಕೂಡ್ಲೆ ನೋಡಿದ್ರೆ ಅದು ಏನೂ ಸಹ ಇದ್ದಿಲ್ಲ. ಸ್ವಲ್ಪ ಅಲ್ಲ ಸ್ವಲ್ಪ ಮಾತು ಹೋಲಿಕೆ ಇದೆ. ಮಕ್ಕಳು ತಿಳ್ಕೊಂತಿದ್ರು ಈಗ ನಾವು ಪುನಃ ಸ್ವರ್ಗದಲ್ಲಿ ಹೋಗ್ತೇವೆ. ಮತ್ತೆ ಅಲ್ಲಿ ಪತಿ ಇತ್ಯಾದಿ ತೊಂದರೆ ಕೊಡ್ತಾರಂದ್ರೆ ಅಜ್ಞಾನಿಗಳು ಒಳಗಡೆ ಎಷ್ಟು ಅಂದ್ರೆ ಅಸಹಾಯಕರು ಒಳಗಡೆ ಎಷ್ಟು ದುಃಖಿ ಆಗ್ತಾರೆ. ಬಂಧನ ಇರೋ ಮಾತೆಯರಿಗೆ ಪತಿ ಎಷ್ಟು ತೊಂದರೆ ಕೊಡ್ತಿರ್ತಾರೆ. ಈಗಂತೂ ಸುಖಧಾಮದಲ್ಲಿ ಹೋಗ್ತೇವೆ. ಬಾಬಾ ಈಗ ಬೇಗ ಕರ್ಕೊಂಡು ಹೋಗು, ಬೇಗ ಮಾಡು ಅಂತಾರೆ. ಬಾಬಾ ಹೇಳ್ತಾರೆ ಮಕ್ಕಳೇ ಜಲ್ದಿ ಹೇಗೆ ಮಾಡೋದು? ಮೊದಲು ನೀವು ಯೋಗ ಬಲದಿಂದ ನಿಮ್ಮ ಆತ್ಮದ ಕೊಳಕು ತೆಗಿತಾ ಹೋಗಿ ಯೋಗದ ಯಾತ್ರೆಯೊಳಗೇರಿ. ಅಂದ್ರೆ ನೆನಪಿನ ಯಾತ್ರೆ. ತಂದೆ ಧೈರ್ಯ ಕೊಡ್ತಾರೆ, ಕರಿತಾ ಇದ್ದಾರೆ. ಹೇ ಪತೀತ ಪಾವನ ಬಾ ಎಂದು ಗಾಯನ ಮಾಡ್ತಾರೆ, ಕರೀತಾರೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆ. ಇಲ್ಲಿಯದೇ ಸಂಗಮ ಯುಗದ್ದೇ ಇದು ಮಾತು. ಅಕಾಸುರ ಬಕಾಸುರ ಇದೆಲ್ಲ ಮಾತು ಈ ಸಂಗಮ ಯುಗದಲ್ಲೇ. ಇಲ್ಲಿರೋದೇ ಅಸುರಿ ರಾಜ್ಯ ಕಲಿಯುಗ. ಅಂತ ಸಂಸ್ಕಾರದ ಮಾಡೆಲ್ ಜನ ಅಕಾಸುರ ಬಕಾಸುರ ಇಲ್ಲೇ ಇದ್ದಾರೆ. ತಂದೆ ಹೇಳ್ತಾರೆ ಕಲ್ಪ ಕಲ್ಪ ಸಂಗಮ ಯುಗದಲ್ಲಿ ನಾನು ಬರೋದು. ಯಾವಾಗ ಈ ಸೃಷ್ಟಿ ಪೂರ್ಣ ವೃಕ್ಷ ಬೀಳುವ ಅಂದ್ರೆ ಜಡಿಜಡೀಭೂತ ಅವಸ್ಥೆ ಪಡ್ಕೊಳ್ತದೆ. ನೀವೀಗ ತಿಳ್ಕೊಂಡಿರಿ ಸತ್ಯುಗದಲ್ಲಿ ಪ್ರತಿ ವಸ್ತು ಸತೋ ಪ್ರಧಾನ ಇರ್ತದೆ. ಇಲ್ಲಿ ಇಷ್ಟು ಪಕ್ಷಿ ಪ್ರಾಣಿ ಇತ್ಯಾದಿ ಇದ್ದಾವೆ. ಇವೆಲ್ಲ ಇಷ್ಟು ಅಲ್ಲಿ ಇರಲ್ಲ. ದೊಡ್ಡ ವ್ಯಕ್ತಿಗಳ ಬಳಿ ಉತ್ತಮ ಸ್ವಚ್ಛತೆ ಇರ್ತದೆ. ಅವರು ಇರುವಂತ ಸ್ಥಾನ ಫರ್ನಿಚರು ಇತ್ಯಾದಿ ಬಹಳ ಉತ್ತಮ ಮಟ್ಟದಲ್ಲಿರ್ತದೆ. ನೀವು ಇಷ್ಟು ಶ್ರೇಷ್ಠ ದೇವತೆಗಳಾಗ್ತೀರಿ. ಅಲ್ಲಿ ಯಾವುದೇ ಕೊಳಕು ವಸ್ತು ಇರಲು ಸಾಧ್ಯ ಇಲ್ಲ. ಇಲ್ಲಿ ಸೊಳ್ಳೆ ಇತ್ಯಾದಿ ಅನೇಕ ಪ್ರಕಾರದ ಕಾಯಿಲೆ ಇಷ್ಟು ಕೊಳಕು ಇದೆ. ಹಳ್ಳಿಗಳಲ್ಲಿ ಇಷ್ಟು ಕೊಳಕಿರಲ್ಲ. ದೊಡ್ಡ ದೊಡ್ಡ ಊರುಗಳಲ್ಲಿ ಅಂದ್ರೆ ಕೊಳಚೆ ಪ್ರದೇಶಗಳು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇರ್ತದೆ. ಅಷ್ಟು ಹಳ್ಳಿಯಲ್ಲಿ ಇರಲ್ಲ. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಬಹಳ ಕೊಳಕಿರ್ತದೆ. ಏಕೆಂದ್ರೆ ಬಹಳ ಮನುಷ್ಯರು ಆಗ್ಬಿಡ್ತಾರಲ್ವ, ಕೂಲಿ ಕಾರ್ಮಿಕರು ಅವ್ರಿವರು ಬಂದು ಈ ಕಾಲದಲ್ಲಿ ನೋಡ್ತೀರಿ. ಬಾಬಾ ಹೇಳ್ತಾರೆ ಅಲ್ಲಿ ವಾಸ ಮಾಡ್ಲಿಕ್ಕೂ ಸ್ಥಾನ ಇರಲ್ಲ ಈ ಕಲಿಯುಗದಲ್ಲಿ. ಅಷ್ಟು ಕೊಳಚೆ ಪ್ರದೇಶ ಇರ್ತದೆ. ನೀವು ಇಡೀ ವಿಶ್ವದ ಮಾಲೀಕರಾಗ್ತೀರಿ. ಮನುಷ್ಯರು ಗಾಯನ ಮಾಡ್ತಾರೆ. ಕಣದಲ್ಲೂ ಬ್ರಹ್ಮ, ಕಣದಲ್ಲೂ ವಿಷ್ಣು. ಮತ್ತೆ ಕಣದಲ್ಲಿ 9 ಲಕ್ಷ ನಕ್ಷತ್ರಗಳು. ಈ ಭೂಗೋಳದಲ್ಲಿ ಬ್ರಹ್ಮಾಂಡದಲ್ಲಿ ಬ್ರಹ್ಮ ವಿಷ್ಣು 9 ಲಕ್ಷ
ನಕ್ಷತ್ರಗಳು ಅಂತಾರೆ. ಬ್ರಹ್ಮನಿಂದ ವಿಷ್ಣು ಆಗ್ತಾರಲ್ವಾ, ವಿಷ್ಣುವಿನ ಜೊತೆ ನಕ್ಷತ್ರಗಳು ಇದ್ದಾವೆ ಅಂದರೆ ಮಕ್ಕಳು. ಅದಕ್ಕೆ ಸತ್ಯುಗದಲ್ಲಿ ಇಲ್ಲಿ ಇವರು ದೇವತಾ ಆಗ್ತಾರೆ. ಅದಕ್ಕೆ ಈ ಬ್ರಹ್ಮಾಂಡದಲ್ಲಿ ವಿಷ್ಣು ಮತ್ತೆ 9 ಲಕ್ಷ ನಕ್ಷತ್ರಗಳು. ಸತ್ಯುಗದಲ್ಲಿ ದೇವತಾ ಆಗ್ತೀರಿ. ಅಲ್ಲಿ ಇಷ್ಟು ಜನಸಂಖ್ಯೆ ಇರಲ್ಲ. ವೃಕ್ಷ ಮೊದಲು ಚಿಕ್ಕದಿರ್ತದೆ, ನಂತರ ವೃದ್ಧಿ ಆಗ್ತದೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ ಆತ್ಮಗಳು. ಮಧುರ ನದಿಗಳ ದಂಡೆಯಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ನದಿಗಳಿಂದ ಬಹಳ ಕಾಲುವೆಗಳು, ಕೆನಾಲ್ಸ್ ಮಾಡ್ತಾ ಇರ್ತಾರೆ. ನೀರಿನ ಒಂದೂರಿಂದ ಇನ್ನೊಂದೂರಿಗೆ ಸಪ್ಲೈಗೋಸ್ಕರ. ಅಲ್ಲಿ ಕೆನಾಲ್ಸ್ ಇತ್ಯಾದಿ ಇರಲ್ಲ. ಮಣ್ಣು ಮುಷ್ಟಿಯಷ್ಟು ಮನುಷ್ಯರು ಇರ್ತಾರೆ. ಇಷ್ಟು ಗಂಗಾ ಜಮುನಾ ಎಲ್ಲನೂ ಇರ್ತದೆ. ಆ ನದಿಗಳಲ್ಲಿ, ಅಂತ ನದಿಗಳ ಆಸ್ಪಾಸ್ ಹತ್ತಿರದಲ್ಲಿ ಸುತ್ತಮುತ್ತಲು ವಾಸ ಮಾಡ್ತಾರೆ. 5 ತತ್ವಗಳು ದೇವತೆಗಳ ಗುಲಾಮ ಆಗ್ತವೆ. ಎಂದು ಕಾಯ್ದೆ ವಿರುದ್ಧ ಮಳೆ ಆಗಲ್ಲ, ಎಂದು ನದಿ ಉಕ್ಕಿ ಹರಿಯೋದಿಲ್ಲ. ನಾಮನೆ ಇದೆ ಸ್ವರ್ಗ, ಮತ್ತೇನು? ತಂದೆ ಹೇಳ್ತಾರೆ ಸ್ವರ್ಗದ ಆಯು ಇಷ್ಟು ಲಕ್ಷ ವರ್ಷ ಅಂತಾರೆ. ಒಳ್ಳೇದು, ಬಲೆ ಅಲ್ಲಿ ಯಾರು ರಾಜ್ಯ ಮಾಡ್ತಿದ್ರು ಅದನ್ನು ಹೇಳಿ. ಅಂದ್ರೆ ಎಷ್ಟು ಜಂಬದ ಅಜ್ಞಾನ ಮಾತುಗಳು ಹೇಳ್ತಾ ಇರ್ತಾರೆ. ನಿಮ್ಗೀಗ ಗೊತ್ತಿದೆ, ನಾವು ಕಲ್ಪದ ಮೊದಲಿನ ಹಾಗೆ ಪಾತ್ರ ನಿರ್ವಹಿಸ್ತಾ ಇದ್ದೇವೆ. ರುದ್ರ ಜ್ಞಾನ ಯಜ್ಞದಲ್ಲಿ ಅನೇಕ ಪ್ರಕಾರದ ಅಸುರರ ವಿಘ್ನಗಳು ಬರ್ತವೆ. ನಂತರ ಮನುಷ್ಯರು ತಿಳ್ಕೊಳ್ತಾರೆ ಅಸುರಿ ಜನಗಳಿಂದ ಕೊಳಕು ಸಗಣಿ ಇತ್ಯಾದಿ ಹಾಕ್ತಿದ್ರು. ಮೇಲಿಂದ ಕೊಳಕು ಸಗಣಿ ಇತ್ಯಾದಿ ಹಾಕ್ತಿದ್ರು ಅಸುರರು ಯಜ್ಞದಲ್ಲಿ. ಆದ್ರೆ ಅಲ್ಲ, ನೀವೀಗ ನೋಡ್ತಿದ್ರೆ ಎಷ್ಟು ವಿಘ್ನ ಬರ್ತವೆ. ಅಲ್ಲಿ ಹೋಮ ಹವನ ಮಾಡುವಾಗ ಸಗಣಿ ಕೊಳಕು ಹಾಕೋದು ತೋರಿಸ್ತಾರೆ. ಆ ಥರ ಅಲ್ಲ ಅಂತಾರೆ ಬಾಬಾ. ಈಗ ಪ್ರತ್ಯಕ್ಷ ನೋಡ್ತೀರಿ ಯಾವ ಥರ ವಿಘ್ನಗಳು ಈಶ್ವರನ ಕಾರ್ಯದಲ್ಲಿ ಬರುವುದು. ಅಬಲೆಯರ ಮೇಲೆ ಅತ್ಯಾಚಾರ ಆಗ್ತದೆ, ಪಾಪಗಳ ಕೊಡ ತುಂಬ್ತಾ ಹೋಗ್ತದೆ. ತಂದೆ ಹೇಳ್ತಾರೆ ಸ್ವಲ್ಪ ಸಹನೆಯೂ ಮಾಡ್ಕೊಳ್ಬೇಕಾಗ್ತದೆ. ನೀವು ನಿಮ್ಮ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡ್ತಾ ಹೋಗಿ. ಪೆಟ್ಟು ತಿನ್ನುವ ಸಮಯದಲ್ಲೂ ಬುದ್ಧಿಯಲ್ಲಿ, ಅದರ ಪತಿ ಹೊಡಿತಿದ್ರಲ್ವಾ, ಅದಕ್ಕೆ ಹೇಳ್ತಾರೆ ಹೊಡೆಸ್ಕೊಳ್ಳುವಾಗೂ ಬುದ್ಧಿಯಲ್ಲಿ, ಅಲ್ಲಿ ಹೊಡೆಸ್ಕೊಳ್ಳೋವಾಗ ಬುದ್ಧಿಯಲ್ಲಿ ಶಿವಬಾಬಾ ಅಂತ ಸ್ಮೃತಿ ಇರಲಿ. ನಿಮ್ಗೀಗ ಬುದ್ಧಿಯಲ್ಲಿ ಜ್ಞಾನ ಇದೆ. ಯಾರಿಗಾದ್ರೂ ಗಲ್ಲಿಗೇರಿಸ್ತಾರೆ ಅಂದ್ರೆ ಫಾದರ್ ಜನಗಳು ಹೇಳ್ತಾರೆ, ಆಯಾ ಧರ್ಮಗುರು ಬಂದು ಅವರಿಗೆ ಪರಮಾತ್ಮನನ್ನು ನೆನಪು ಮಾಡಿ ಅಂತ ಹೇಳ್ಕೊಡ್ತಾರೆ. ಈ ತರ ಹೇಳಲ್ಲ, ಕ್ರೈಸ್ತನನ್ನು ನೆನಪು ಮಾಡಿ ಇಶಾರ ಕೊಡ್ತಾರೆ ಅಲ್ಲಿ ಫಾದರ್ ಗಾಡ್, ಪರಮಾತ್ಮನನ್ನ ನೆನಪು ಮಾಡು ಎಂದು. ಇಷ್ಟೆಲ್ಲ ಲವ್ಲಿ ಆಗಿರಿ, ಮಧುರ ಇದ್ದೀರಿ ಅಂತ ತಂದೆಯನ್ನು ಕರೀತಾರೆ. ಮಧುರ ತಂದೆಯನ್ನು ಆತ್ಮನೇ ಕರೆಯೋದು. ಈಗ ದೇಹಿ ಅಭಿಮಾನಿ ಆಗೋದ್ರಲ್ಲಿ ಪರಿಶ್ರಮ ಇದೆ. 63 ಜನ್ಮ ದೇಹ ಅಭಿಮಾನದಲ್ಲಿರ್ತಾ ಬಂದ್ರೆ ಈಗ ಈ ಒಂದು ಜನ್ಮದಲ್ಲಿ ಅರ್ಧ ಕಲ್ಪದ ಅಭ್ಯಾಸಗಳು ಅಜ್ಞಾನದ್ದು ಅಳಿಸಾಕೋಬೇಕು. ಈಗ ಗೊತ್ತಾಗಿದೆ ದೇಹಿ ಅಭಿಮಾನಿ ಆಗೋದ್ರಿಂದ ನಾವು ಸ್ವರ್ಗದ ಮಾಲೀಕರಾಗ್ತೇವೆ. ಎಷ್ಟು ಶ್ರೇಷ್ಠ ಪ್ರಾಪ್ತಿ ಇದೆ. ಅದಕ್ಕೆ ರಾತ್ರಿ ಹಗಲು ಈ ಪ್ರಯತ್ನದಲ್ಲೇ ತೊಡಗಿರಬೇಕು. ಮನುಷ್ಯರು ದಂಧೆ ಇತ್ಯಾದಿ ಬಿಸಿನೆಸ್ ವ್ಯಾಪಾರಕ್ಕೆ ಪರಿಶ್ರಮ ಮಾಡ್ತಾರೆ. ಅವರ ಸಂಪಾದನೆಯಲ್ಲಿ ಮನುಷ್ಯರು ಎಂದು ತೂಕಡಿಸಲ್ಲ, ಆಕಳಿಸಲ್ಲ. ಏಕೆಂದ್ರೆ ಪ್ರಾರಬ್ಧಿ ಸಂಪಾದನೆ ಇದೆ. ಹಣದ್ದು ಖುಷಿ ಇರ್ತದೆ ಸಂಪಾದನೆ ಬರುವಾಗ, ಅಲ್ಲಿ ಸುಸ್ತಾಗುವ ಮಾತೇ ಇರಲ್ಲ. ಬ್ರಹ್ಮ ಬಾಬಾ ಅನುಭವಿ ಇದ್ದಾರೆ. ರಾತ್ರಿನೂ ಸ್ಟೀಮರ್ಸ್ ಅಂದ್ರೆ ಸರಕುಗಳ ಶಿಪ್ಗಳು ಸ್ಟೀಮರ್ಸ್ ಬರ್ತಿದ್ವು ಅಂದ್ರೆ ಹೋಗಿ
ಅಲ್ಲಿ ವ್ಯಾಪಾರಿಗಳು ಹೋಗಿ ಸರಕುಗಳು, ವ್ಯಾಪಾರಸ್ಥರು ಬೇರೆ ಬೇರೆ ದೇಶದಿಂದ ಬಂದಾಗ ಸರಕು ಖರೀದಿ ಮಾಡೋದು, ರಾತ್ರಿ ಹೊತ್ತು ವ್ಯಾಪಾರ ಬಿಸ್ನೆಸ್ ಡೀಲ್ ನಡೀತಿತ್ತು. ಎಲ್ಲಿ ತನಕ ಗ್ರಾಹಕರು ಜೇಬು ಖಾಲಿ ಆಗಲ್ಲ ಅಲ್ಲಿ ತನಕ ಅವರನ್ನ ಆ ಬಂದ ವ್ಯಾಪಾರಸ್ಥರು ಬಿಡ್ತಿದ್ರು, ಹೆಂಗಾದ್ರೂ ಹೊಂದಿಸಿ ವ್ಯಾಪಾರ ಮಾಡ್ಕೊಂಡು ಬಿಡ್ತಿದ್ರು. ಬಾಬಾ ರಥವನ್ನು ಪೂರ್ಣ ಅನುಭವ ಇರೋರನ್ನೇ ಶಿವಬಾಬಾ ತಕೊಂಡಾರೆ. ಬ್ರಹ್ಮ ಬಾಬಾಗ ಲೌಕಿಕದೆಲ್ಲ ವ್ಯವಹಾರದ ಅನುಭವ ಇತ್ತು. ಇವರೆಲ್ಲ ಅನುಭವಿ ಹಳ್ಳಿ ಹುಡುಗ ಆಗಿದ್ರು. 10 ಆಣ, ಆ ಕಾಲದಲ್ಲಿ ಕರೆನ್ಸಿ ಆಣ ಅಂತಿತ್ತು. 10 ಆಣ ಮಣ ಕಾಳು ಕಡಿ ವ್ಯಾಪಾರ ಮಾಡ್ತಿದ್ರು ಬ್ರಹ್ಮ ಬಾಬಾ ಮೊದಲು. ಅವರ ಚಿಕ್ಕಪ್ಪನ ಕಿರಾಣಿ ಅಂಗಡಿಯಲ್ಲಿದ್ರಲ್ವಾ. ಈಗಂತೂ ನೋಡಿ ವಿಶ್ವದ ಮಾಲೀಕರಾಗ್ತಾರೆ. ಏಕದಮ್ ಹಳ್ಳಿ ಹುಡುಗ ಇದ್ದಂಥವ್ರು ಪುನಃ ಮೇಲೇರ್ತಾರೆ ಅಂದ್ರೆ ಸಂಪೂರ್ಣ ಆಭರಣಗಳ ದಂಧೆಯಲ್ಲಿ ತೊಡಗಿದ್ರಿ ಇವರು. ಅಷ್ಟೇ, ಆಭರಣಗಳದೇ ಮಾತು, ವಜ್ರ ಆಭರಣಗಳು. ಇಲ್ಲಿ ಆಗಿದೆ ಸತ್ಯ ಆಭರಣಗಳು, ಜ್ಞಾನದ್ದು ಸತ್ಯ ವಜ್ರಗಳು. ಅಲ್ಲಿ ಅಲ್ಲಿಯೂ ರಾಯಲ್, ಇಲ್ಲಿನೂ ರಾಯಲ್ ವ್ಯಾಪಾರ. ಇದು ಜ್ಞಾನ ರತ್ನಗಳದ್ದು. ಬ್ರಹ್ಮ ಬಾಬಾ ಬಹಳ ಅನುಭವಿತಾರೆ. ಬಾಬಾ ವೈಸ್ರಾಯ್ ಇತ್ಯಾದಿಯ ಮನೆಯಲ್ಲಿ ಹೇಗೆ ಹೋಗ್ತಿದ್ರು, ಲೌಕಿಕ ರತ್ನಗಳ ವ್ಯಾಪಾರದಲ್ಲೂ ರತ್ನ ಗುರುತಿಸೋದ್ರಲ್ಲೂ ಬ್ರಹ್ಮ ಬಾಬಾ ತುಂಬಾ ಅನುಭವಿ ಇದ್ರು. ಆ ಕಾಲದಲ್ಲಿ ವೈಸ್ರಾಯರು ಅಂತ ಇರ್ತಿದ್ರು. ಆ ವೈಸ್ರಾಯ್ಸ್ ಇತ್ಯಾದಿಗಳ ಹೈ ಡಿಗ್ನಿಟರೀಸ್, ಗಣ್ಯ ವ್ಯಕ್ತಿಗಳ ಮನೆಗಳಿಗೆ ವ್ಯಾಪಾರಕ್ಕೆ ತಕೊಂಡು ಹೋಗ್ತಿದ್ರು, ಅವರಿಗೆ ತೋರಿಸ್ತಿದ್ರು. ಅವರಿಗೆ ಬಹಳ ರೆಸ್ಪೆಕ್ಟ್ ಇತ್ತು ಬ್ರಹ್ಮ ಬಾಬಾವ್ರಿಗೆ. ಅವರೆಲ್ಲ ಗಣ್ಯ ವ್ಯಕ್ತಿಗಳದ್ದು ಮನೆ ಇವ್ರಿಗೆ ಮನೆ ತರ ಆಗಿತ್ತು. ಅಷ್ಟು ಕ್ಲೋಸ್ ರಿಲೇಷನ್ ಇತ್ತು. ಅವಿನಾಶಿ ಜ್ಞಾನ ರತ್ನಗಳು ಇದಕ್ಕೆ ಕರೆಯೋದೀಗ. ಎಷ್ಟು ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಂತೀರಿ ಅದರಿಂದ ನೀವು ಪದ್ಮಪತಿ ಆಗುವಿರಿ. ಶಿವಬಾಬಾ ಹೇಳ್ತಾರೆ, ವ್ಯಾಪಾರಿ ಬಾಬಾ ಸೌದಾಗರ್, ರತ್ನಗಳ ವ್ಯಾಪಾರಿ, ರತ್ನಗಳನ್ನ ಕೊಡೋರು ರತ್ನಾಗರ್. ಅವರ ಮಹಿಮೆ ಗಾಯನ ಇದೆ. ಮತ್ತೆ ಸರ್ವ್ಯಾಪಿ ಎಂದನು ಹೇಳ್ಬಿಟ್ಟರೆ. ಮಹಿಮೆಯ ಜೊತೆ ಇಷ್ಟು ಜ್ಞಾನಿ ಹೇಗೆ ಸ್ಥಿತಿ ಆಗ್ಬಿಟ್ಟಿದೆ ಭಕ್ತಿ ಮಾರ್ಗದ್ದು. ತಂದೆ ಹೇಳ್ತಾರೆ, ಇವಾಗ ಭಕ್ತಿ ಪೂರ್ಣ ಆಗ್ತದೆ, ಆಗ ಭಕ್ತರ ರಕ್ಷಕ ತಂದೆ ಈ ಸೃಷ್ಟಿಯಲ್ಲಿ ಬರ್ತಾರೆ. ಬಹಳ ಭಕ್ತಿ ಯಾರು ಮಾಡ್ತಾರೆ, ಇದು ಸಿದ್ಧ ಆಗ್ತದೆ. ಇದಕ್ಕಿಂತ ಜಾಸ್ತಿ ಭಕ್ತಿ ನೀವು ಮಾಡ್ತೀರಿ, ಅದೇ ಆತ್ಮಗಳಿಲ್ಲಿ ಬಂದು ಮೊದಲು ಬ್ರಾಹ್ಮಣ ಆಗ್ತೀರಿ, ನಂತರ ತಂದೆಯಿಂದ ಆಸ್ತಿ ಪಡಿತೀರಿ, ನಂತರ ಪೂಜ್ಯ ಆಗೋದಕ್ಕೆ ಇಲ್ಲಿ ಪುರುಷಾರ್ಥ. ರಾವಣ ಪೂಜಾರಿ ಮಾಡಿದ್ದಾರೆ, ತಂದೆ ಪೂಜ್ಯರನ್ನಾಗಿ ಮಾಡ್ತಾರೆ. ಇಲ್ಲಿ ಭಗವಾನ್ ವಾಚ್ ಆಗಿದೆ, ಭಗವಂತ ಒಬ್ಬನೇ, 2-3 ಭಗವಂತ ಅಂತ ಇರಲ್ಲ. ಗೀತೆ ಭಗವಂತನೇ ನುಡಿಸಿರೋದು. ಶಿವ ಭಗವಾನ್ ವಾಚ್ ಬದಲಾಗಿ ಕೃಷ್ಣ ನಾಮವನ್ನು ಹಾಕಿರೋದ್ರಿಂದ ಎಷ್ಟು ವ್ಯತ್ಯಾಸ ಆಗಿದೆ. ಡ್ರಾಮಾನುಸಾರ ಮತ್ತೆ ಗೀತಾ ನಾಮ ಹೆಸರು ಇಷ್ಟು ಬದಲಾವಣೆ ಆಗ್ಲೇಬೇಕು. ನಂತರ ತಂದೆಯನ್ನು ಕರೀತಾರೆ ಪತೀತ ಪಾವನ ಬಾ ಎಂದು. ತಂದೆ ಪಾವನ ಮಾಡ್ತಾರೆ, ರಾವಣನು ಪತೀತರನ್ನಾಗಿ ಮಾಡ್ತಾರೆ. ಅದಕ್ಕೆ ಎಷ್ಟು ಇದು ಜ್ಞಾನ ಬುದ್ಧಿಯಲ್ಲಿ ಇರಬೇಕು, ಅರ್ಥ ಮಾಡ್ಕೊಳ್ಳೋದು. ಶ್ರೀಮತ ಶ್ರೇಷ್ಠ, ಅತಿ ಶ್ರೇಷ್ಠ ಮತ ಇರೋದೊಬ್ಬ ತಂದೆಯದೇ. ಲಕ್ಷ್ಮೀನಾರಾಯಣ ಸ್ವರ್ಗದ ಮಾಲೀಕರು ಆಗಿದ್ದು ತಂದೆಯ ಮತದಿಂದಲೇ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ, ಆತ್ಮಿಕ ತಂದೆದು ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ, ಸುಪ್ರಭಾತ. ಆತ್ಮಿಕ ಮಕ್ಕಳದನು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಧಾರಣೆಗೋಸ್ಕರ ಮುಖ್ಯ ಸಾರ. ಈಗ ಈ ಒಂದು ಜನ್ಮದಲ್ಲಿ 63 ಜನ್ಮಗಳ ಹಳೆಯ ದೇಹಾಭಿಮಾನ ಅಭ್ಯಾಸ ಅಳಿಸಿ ಹಾಕುವ ಪ್ರಯತ್ನ ಮಾಡಿ.
ದೇಹಿ ಅಭಿಮಾನಿಯಾಗಿ ಸ್ವರ್ಗದ ಮಾಲೀಕರು ಆಗಬೇಕು. ಈ ವಜ್ರ ಸಮಾನ ಉತ್ತಮ ಜನ್ಮದಲ್ಲಿ ಬುದ್ಧಿಯೋಗ ಅಲೆದಾಡಬಾರದು. ಸತೋ ಪ್ರಧಾನರಾಗಬೇಕು. ಅತ್ಯಾಚಾರಗಳನ್ನು ಸಹನ ಮಾಡಿಕೊಂಡು ತಂದೆಯಿಂದ ಪೂರ್ಣ ಆಸ್ತಿ ಪಡಿಬೇಕು. ವರದಾನ: ಸಾಕಾರ ತಂದೆ ಸಮಾನ ತಮ್ಮ ಪ್ರತಿ ಕರ್ಮವನ್ನು ನೆನಪಾರ್ಥ ಯಾದಗಾರ್ ಮಾಡುವಂಥ ಆಧಾರ ಮೂರತ್ ಮತ್ತು ಉದ್ಧಾರ ಮೂರತ್ ಆಗಿರಿ. ಹೇಗೆ ಸಾಕಾರ ತಂದೆ ತನ್ನ ಪ್ರತಿ ಕರ್ಮ ನೆನಪಿಟ್ಕೊಳ್ಳೋಂಗೆ ಯಾದಗಾರ್ ಮಾಡಿದ್ದಾರೆ, ಅದೇ ಥರ ತಾವು ಸರ್ವರ ಪ್ರತಿ ಕರ್ಮ ತಮ್ಮೆಲ್ಲರದು ಪ್ರತಿ ಕರ್ಮ ಯಾದಗಾರ್ ಯಾವಾಗ ಆಗ್ತದೆ? ಯಾವಾಗ ಸ್ವಯಂ ಆಧಾರ ಮೂರತ್ ಉದ್ಧಾರ ಮೂರತ್ ಎಂದು ತಿಳಿದು ನಡೀತೀರಿ. ಯಾರು ತಮ್ಮನ್ನು ವಿಶ್ವ ಪರಿವರ್ತನೆಗೆ ಆಧಾರ ಮೂರತ್ತೆಂದು ತಿಳಿತಾರೆ ಅವರ ಪ್ರತಿ ಕರ್ಮ ಶ್ರೇಷ್ಠ ಇರ್ತದೆ. ಹಾಗೂ ವೃತ್ತಿ ದೃಷ್ಟಿಯಲ್ಲಿ ಯಾವಾಗ ಸರ್ವರ ಕಲ್ಯಾಣದ ಭಾವನೆ ಇರ್ತದೆ ಆಗ ಪ್ರತಿ ಕರ್ಮ ಶ್ರೇಷ್ಠ ಆಗುವುದು. ಈ ಥರ ಶ್ರೇಷ್ಠ ಕರ್ಮದ್ದು ಯಾದಗಾರ್ ಆಗ್ತದೆ, ತಯಾರಾಗ್ತದೆ. ಶ್ಲೋಗನ್: ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳೋದಕ್ಕೆ ಸಹನಶೀಲರಾಗಿ. ಅವ್ಯಕ್ತ ಸೂಚನೆ: ಸದಾ ಹರ್ಷಿತರಾಗಿರೋದಕ್ಕೆ ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ, ಸಹನಶೀಲರಾಗಿ. ಈ ಸಹಜ ಯೋಗಿ ಜೀವನದಲ್ಲಿ ಒಂದು ವೇಳೆ ಕಷ್ಟಗಳ ಅನುಭವ ಆಗ್ತದೆ ಅಂದರೆ ಸಹಜ ರಾಜ್ಯ ಹೇಗೆ ಮಾಡುವುದು? ಇಲ್ಲಿ ಸಂಸ್ಕಾರ ಅಲ್ಲಿ ತೆಗೆದುಕೊಂಡು ಹೋಗೋದು ಅಲ್ಲಿಗೆ. ನೋಡಿ, ನಿಮ್ಮ ಯಾದಗಾರೇನು ದೇವತೆಗಳ ಚಿತ್ರ ಮಾಡಿದ್ದಾರೆ, ಅದರ ಮುಖದಲ್ಲಿ ಸರಳತೆ ಅವಶ್ಯ ತೋರಿಸ್ತಾರೆ. ಅದಕ್ಕೆ ಯಾರು ಎಷ್ಟು ಸಹಜ ಪುರುಷಾರ್ಥಿಯೋ ಅಷ್ಟು ಮನಸ್ಸಾದಲ್ಲಿ ಸರಳತೆ, ವಾಣಿಯಲ್ಲಿ ಸರಳತೆ, ಕರ್ಮದಲ್ಲೂ ಸರಳತೆ ಇರೋದು. ಅಂಥವರಿಗೆ ಫರಿಷ್ಠಾ ಎಂದು ದೇವದೂತರೆಂದು ಕರೀತಾರೆ. ಒಳ್ಳೆಯದು. ಓಂ ಶಾಂತಿ.